ನಿರೀಕ್ಷೆ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಸೊ ಮಕ್ಕಳ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಇವತ್ತು ನಿಮಗೆ ಇರುವಂತಹ ಪ್ರತಿಯೊಂದು ಡೌಟ್ನ ನಾನಿಲ್ಲಿ ಸಾಲ್ವ್ ಮಾಡ್ತೀನಿ ಈ ಒಂದು ಪ್ರಶ್ನೆ ಬಗ್ಗೆ. ಆ್ಯಂಡ್ ನಾನು ಯಾವಾಗ ಲೈವ್ ಕ್ಲಾಸಸ್ ಮಾಡ್ತೀನಿ, ಯಾವಾಗ ರೆಕಾರ್ಡೆಡ್ ಕ್ಲಾಸಸ್ ಮಾಡ್ತೀನಿ, ವಿಡಿಯೋಸ್ ಹಾಕ್ತೀವಿ, ಆವಾಗ ಒಂದು ಪ್ರಶ್ನೆ 100% ಬರುತ್ತೆ. ಅದು ಏನು, ಯಾವ್ದ್ರ ಬಗ್ಗೆ ಇರ್ಬೋದು, ಕಾಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ, ನಾನಿಲ್ಲಿ ಬರೀತೀನಿ. ಸೊ ಇಟ್ ಸ್ಟಾರ್ಟ್ಸ್ ವಿತ್ ಬಿ. ಆಯ್ತಾ? ಏನಿರ್ಬೋದು ಇದು? ಆಯ್ತಾ? ಇಟ್ ಸ್ಟಾರ್ಟ್ಸ್ ವಿತ್ ಬಿ ಆ್ಯಂಡ್ ಎಂಡ್ಸ್ ವಿತ್ ಟಿ. ಸೊ ವಾಟ್ ಈಸ್ ಇಟ್ ಅಂತ ನೀವು ಕಾಮೆಂಟ್ ಮಾಡಿ. ಈ ಒಂದು ಡಾಕ್ಯುಮೆಂಟ್ ಏನಿದೆ, ನಿಮ್ಮ ಎಕ್ಸಾಮಲ್ಲಿ ಎಷ್ಟು ಅಂಕಗಳ ಪ್ರಶ್ನೆಗಳು ಯಾವ ಚಾಪ್ಟ್ರಿಂದ ಬರುತ್ತೆ ಅಂತ ಹೇಳುತ್ತೆ. ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಬೆಸ್ಟ್ ಫ್ರೆಂಡ್ ಅಂತ ನಾವು ಹೇಳ್ಬೋದು. ನೀವೆಲ್ಲರ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಈ ಒಂದು ಡಾಕ್ಯುಮೆಂಟಲ್ಲಿದೆ. ಆ್ಯಂಡ್ ಯೂಶ್ವಲಿ ಡಾಕ್ಯುಮೆಂಟ್ನ ರಿಲೀಸ್ ಮಾಡ್ತಾರೆ, ಸೊ ನಿಮಗೆ ಹೆಲ್ಪ್ ಆಗಲಿ ಎಕ್ಸಾಮ್ ಪ್ರಿಪರೇಷನಲ್ಲಿ ಅಂತ. ಆಯಿತಾ? ಇಟ್ ಈಸ್ ಆಯಿತಾ ಬ್ಲೂ ಪ್ರಿಂಟ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಹೇಗೆ ಈ ಬ್ಲೂ ಪ್ರಿಂಟ್ನ ಆಕ್ಸೆಸ್ ಮಾಡ್ಬೋದು ಅಂತ ನೋಡ್ತೀವಿ. ಆಯಿತಾ? ವಿ ವಿಲ್ ಸಿ ಹೌ ಟು ಆಕ್ಸೆಸ್ ದಿಸ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್, ಎಲ್ಲಿ ನಮಗೆ ಈ ಡಾಕ್ಯುಮೆಂಟ್ ಸಿಗತ್ತೆ ಅಂತ. ಆಯಿತಾ? ಸೊ ಇವಾಗ ನೋಡ್ಕೊಳ್ಳಿ, ನಾನು ಹೇಳಿದ ಮೇಲೆ ಈ ವರ್ಷದ ಒಂದು ಬ್ಲೂ ಪ್ರಿಂಟ್ ಏನಿದೆ ನೀವೇ ಹೋಗಿ ಆಕ್ಸೆಸ್ ಮಾಡಿ ನೋಡ್ಬೋದು. ಓಕೆ, ಸೊ ಮೊದಲನೇ ಸ್ಟೆಪ್ ಏನು, ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಅಥವಾ ಫೋನಲ್ಲಿ ಕ್ರೋಮ್, ಆಯಿತಾ, ಕ್ರೋಮ್ ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿದ್ಮೇಲೆ ಬೇರೆ ಇದೆ ಅಲ್ಲ, ಐಫೋನಲ್ಲಿ ಸಫಾರಿ ಬರುತ್ತೆ, ಇನ್ನೊಂದು ಏನೇನೋ ಬರುತ್ತೆ, ಮೈಕ್ರೋಸಾಫ್ಟ್ ಎಡ್ಜ್ ಇದೆ. ಸೊ ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿ, ಇದರ ಡೈರೆಕ್ಟ್ ಗೂಗಲ್ನ ಕೂಡ ಓಪನ್ ಮಾಡ್ಬೋದು ನಿಮ್ಮ ಫೋನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ. ಓಕೆ, ಸೊ ಇವಾಗ ಮುಂದೆ ನೋಡೋಣ. ಇವಾಗ ಫಸ್ಟ್ ಇದು ಓಪನ್ ಮಾಡಿದ ನಂತರ ನಿಮಗೆ ಈ ಥರ ವಿಂಡೋ ಸಿಗುತ್ತೆ. ಆಯಿತಾ? ಗೂಗಲ್ ಅಂತ, ಗೂಗಲಲ್ಲಿ ಆಸ್ಕ್ ಗೂಗಲ್ ಅಂತ ಇದೆ. ಸೊ ನಿಮಗೆ ಇಲ್ಲ ನನಗೆ ಟೈಪ್ ಮಾಡೋಕ್ಕಾಗಲ್ಲ ಮ್ಯಾಮ್, ಏನು ಮಾಡಲಿ ಅಂತ ಅಂದರೆ ಇಲ್ಲಿ ವಾಯ್ಸ್ ಇದೆ ನೋಡಿ. ಆಯಿತಾ? ಈ ಒಂದು ವಾಯ್ಸ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಆಡಿಯೋ ಕೂಡ ರೆಕಾರ್ಡ್ ಮಾಡ್ಬೋದು. ಓಕೆ, ಸೊ ಅದನ್ನು ಮಾಡಿ. ಬಟ್ ನೀವು ಇಲ್ಲೇನು ಟೈಪ್ ಮಾಡ್ತೀರಾ ನಾ ಹೇಳ್ತೀನಿ. KSEAB. ಸೊ KSEAB ಏನಿದೆ ಮಕ್ಕಳ, ಅದು ನಿಮ್ಮ 10ನೇ ತರಗತಿಗೆ ಒಫಿಷಿಯಲ್ ವೆಬ್ಸೈಟ್. ಆಯಿತಾ? ನಿಮ್ಮ ಎಕ್ಸಾಮ್ಗೆ ಇರುವಂತಹ ಪ್ರತಿಯೊಂದು ಮಾಹಿತಿ ನಿಮಗೆ KSEABಲೇ ಸಿಗೋದು. ಓಕೆ, ಸೊ KSEAB ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಬಟನ್ನ ಒತ್ತೋದು ಮುಖ್ಯವಾಗುತ್ತೆ. ಸೊ ಎಂಟರ್ ಬಟನ್ನ ಒತ್ತಿದ ನಂತರ ಮಕ್ಕಳ ನೀವು ಬ್ಲೂ ಪ್ರಿಂಟ್ ಆಕ್ಸೆಸ್ ಮಾಡೋದಕ್ಕೆ ನೋಡಿ, ಇಲ್ಲೇ KSEAB ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗತ್ತೆ. ಓಕೆ, ಈ ಒಂದು ವೆಬ್ಸೈಟ್, ಅದ್ರ ಮುಂಚೆ ಒಂದು ಪಾಪಪ್ ಬರುತ್ತೆ, ಅಲ್ಲಿ ಎಲ್ಲ ಲಿಸ್ಟ್ ಆಫ್ KSEAB ವೆಬ್ಸೈಟ್ಸ್ ಬರುತ್ತೆ. ಮೊದಲನೇ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕು. ಆಯಿತಾ? ಸೊ ಇಲ್ಲಿ ನೀವೇನು ಮಾಡ್ತೀರಾ, ಕರ್ನಾಟಕ ಬೋರ್ಡ್ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಲ್ಲಿ ಹೋಗಿದ ತಕ್ಷಣ ನಿಮಗೆ ಟ್ಯಾಬಲ್ಲಿ ಮೊದಲನೇ ಬಾರಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಕಾಣುತ್ತೆ. ಕರೆಕ್ಟಾ? SSLC, PUC ಸ್ಟೂಡೆಂಟ್ ಕಾರ್ನರ್, SSLC ಪೋರ್ಟಲ್, PU ಎಕ್ಸಾಮಿನೇಷನ್, ಅದರ್ ಎಕ್ಸಾಮಿನೇಷನ್, ಕಾಂಟ್ಯಾಕ್ಟ್ ಅಸ್. ಸೊ ನೀವು ಯಾವ ಒಂದು ತರಗತಿಲಿದ್ದೀರಾ, ನೀವಿರುವಂತಹ ತರಗತಿ SSLC. ಸೊ ಈ ಒಂದು SSLC ಸ್ಟೂಡೆಂಟ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದನ್ನೇ ನೀವು ಕನ್ನಡದಲ್ಲಿ ಕೂಡ ಆಕ್ಸೆಸ್ ಮಾಡ್ಬೋದು. ಮೇಲ್ಗಡೆ ನಮ್ಮ ಒಂದು ವೆಬ್ಸೈಟಿನ ಮೇಲ್ಗಡೆ ನಿಮ್ಗೆ ಆಪ್ಷನ್ ಇದೆ ಇಂಗ್ಲೀಷು ಕನ್ನಡ ಸ್ವಿಚ್ ಮಾಡಲಿಕ್ಕೆ, ಅದನ್ನು ನೀವು ಮಾಡ್ಬೋದು. ಆಯಿತಾ? ಇದು ಬ್ಲೂ ಪ್ರಿಂಟ್ ಹೆಂಗೆ ಆಕ್ಸೆಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತಿದ್ದೀನಿ. ಸೊ ಯು ಡೋಂಟ್ ಹ್ಯಾವ್ ಟು ಆಸ್ಕ್ ಎನಿ ಒನ್ ಆಫ್ ಅಸ್. ಅರ್ಥ ಆಯ್ತಾ ಮಕ್ಕಳ? ಸೊ ಇಲ್ಲಿ ನೀವೇನು ಮಾಡಿ, ಅದನ್ನು ಒತ್ತಿದ ತಕ್ಷಣ, ಸ್ಟೂಡೆಂಟ್ ಕಾರ್ನರ್ ಒತ್ತಿದ ತಕ್ಷಣ ಇಲ್ಲೂ ಆಪ್ಷನ್ ಇದೆ ನೋಡಿ. ನೀವು ಇಂಗ್ಲೀಷಲ್ಲಿ ನೋಡಬೇಕು ಅಂದರೆ ಇಂಗ್ಲೀಷ್ ಒತ್ಬೋದು, ಕನ್ನಡಲ್ಲಿ ನೋಡಬೇಕು ಅಂದರೆ ಕನ್ನಡ ಅಂತ ಒತ್ಬೋದು. ನಿಮಗೆ ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ಡಾಕ್ಯುಮೆಂಟಿನ ಲಿಂಕು ಇಲ್ಲಿ ಸಿಗತ್ತೆ. ಟೆಕ್ಸ್ಟ್ ಬುಕ್ಸು, ಮಾಡೆಲ್ ಕ್ವೆಶನ್ ಪೇಪರು, ಸೆಂಟಮ್ ಪೇಪರ್ಸು, ಆಯಿತಾ? ಇದೆಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ.
ಕ್ವೆಶ್ಚನ್ ಬ್ಯಾಂಕ್, ಸಮೇಟಿವ್ ಅಸೆಸ್ಮೆಂಟ್ ಕ್ವೆಶ್ಚನ್ ಪೇಪರ್ಸ್ ಆಯಿತಾ. ಈ ರೀತಿಯಾದ ಪೇಪರ್ಸು ಎಲ್ಲ ನಿಮಗೆ ಇಲ್ಲೇ ಸಿಗತ್ತೆ. ಸೊ ಇವಾಗ ನೀವಿಲ್ಲಿ ನೋಡಿ ರಿಸಲ್ಟ್ ಇಲ್ಲಿದೆ, ಹೊಸದಾಗಿ ಅಪ್ಲೈ ಮಾಡಿರೋದು. ಸೊ ನಿಮಗೆ ಅಪ್ಡೇಟೆಡ್ ಯಾವಾಗ ಆಗಿದೆ ಮತ್ತು ಎಲ್ಲಿ ಆಕ್ಸೆಸ್ ಮಾಡಬೇಕು ಅಂತ ಕೂಡ ಇದೆ ಆಯಿತಾ. ಸೊ ಇವಾಗ ನಾವು ನೋಡ್ತಿರೋದು ಬ್ಲೂ ಪ್ರಿಂಟ್, ಅರ್ಥ ಆಯ್ತಾ. ಇಲ್ಲಿ ಕಾಣ್ತಿದ್ಯಾ ಮಕ್ಕಳ ನಿಮಗೆ ಬ್ಲೂ ಪ್ರಿಂಟ್ ಅಂತ ಬಂದಿದೆ. 2025 2026 SSLC ಫೈನಲ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅಂತ ಬರ್ತಿದೆ. ಈ ಬ್ಲೂ ಪ್ರಿಂಟು ಯಾವ ವರ್ಷದ್ದು? 2025 2026. ಸೊ ಮ್ಯಾಮ್ ಬ್ಲೂ ಪ್ರಿಂಟು ಈ ವರ್ಷದ್ದು ಮುಂದಿನ ಅಕಾಡೆಮಿಕ್ ಇಯರ್ದು ಅಂತ ಹೇಳಿದಾಗ, ಮುಂದಿನ ಅಕಾಡೆಮಿಕ್ ಇಯರ್ ಅಂದರೆ ಇವಾಗ ನಡೀತಿರುವಂತಹ ಅಕಾಡೆಮಿಕ್ ಇಯರಿನ ಬ್ಲೂ ಪ್ರಿಂಟು ನಿಮಗೆ ಯಾವಾಗ ಸಿಗುತ್ತೆ? ನಿಮಗೆ ಈ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಸಿಗುತ್ತೆ. ಬಟ್ ಮೇಜರ್ ಚೇಂಜಸ್ ಇರಲ್ಲ ಮಕ್ಕಳ, ಯಾವತ್ತು ಮೇಜರ್ ಚೇಂಜಸ್ ಇರಲ್ಲ. ನಿಮ್ಮ ಪೋರ್ಷನ್ಸ್ ಚೇಂಜ್ ಆಯಿತು ಅಂದರೆ ಮೇಜರ್ ಚೇಂಜಸ್ ಇರುತ್ತೆ. ಸೊ ಮೋಸ್ಟ್ಲಿ ಸೇಮೇ ಇರುತ್ತೆ ಆಯಿತಾ. ಇದಾಗಿದ ತಕ್ಷಣ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಈ ಬಟನ್ನ ನೀವು ಒತ್ತಬೇಕು. ನಿಮ್ಗೆ ಅದು ಆಕ್ಸೆಸ್ ಮಾಡಬೇಕು ಅಂದರೆ ಈ ಬಟನ್ನ ಒತ್ತಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಕಾಣುತ್ತೆ ಆಯಿತಾ. ಈ ಥರ ಒಂದು ಪೇಜ್ ಕಾಣಿದಾಗ ನಿಮ್ಗೆ ಕಾಣ್ತಿದೆಯಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ರೆ ಈ ಲಿಂಕನ್ನ ಒತ್ತಬೇಕು. ಅದು ಡೌನ್ಲೋಡ್ ಆಗುತ್ತೆ, ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ ನಿಮ್ಮ ಫೋನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಸೇವ್ ಆಗುತ್ತೆ. ತೆಲುಗು, ಹಿಂದಿ, ಮರಾಠಿ, ಇದು ಇವತ್ತು ಇಂಗ್ಲಿಷ್ ಆಯಿತಾ. ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜು ಇದೆ, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜು ಸಿಗುತ್ತೆ. ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಸಿಗತ್ತೆ. ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇದನ್ನೇ ರೆಫರ್ ಮಾಡ್ಕೊಂಡು ಓದಿ. ಐ ಮೀನ್ ದ್ಯಾಟ್ ಈಸ್ ಮೋರ್ ದೆನ್ ಅನಫ್. ಇವಾಗ ನಾನು ಒಂದು ಬ್ಲೂ ಪ್ರಿಂಟ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಓಕೆ, ಸೊ ಇವಾಗ ತನಕ ಪ್ರಾಸೆಸ್ ಎಲ್ಲ ಅರ್ಥ ಆಯ್ತಾ ನಿಮಗೆ? ಹ್ಯಾವ್ ಯು ಅಂಡರ್ಸ್ಟುಡ್ ಹೌ ಟು ಆಕ್ಸೆಸ್ ದ ಬ್ಲೂ ಪ್ರಿಂಟ್? ಬ್ಲೂ ಪ್ರಿಂಟ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಟು ಸ್ಟಡಿ ಫ್ರಮ್ ದ ಚಾಪ್ಟರ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಇವಾಗ ಇದು ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ, ಬಟ್ ಯು ವಿಲ್ ಐ ಕ್ಯಾನ್ ಆಲ್ಸೋ ಎಕ್ಸ್ಪ್ಲೇನ್. ಒಂದು ಸೈನ್ಸ್ ಹಾಕಿದ್ದೀನಿ, ಅದು ಎಕ್ಸ್ಪ್ಲೇನ್ ಮಾಡ್ತೇನೆ ಆಯಿತಾ. ಸೊ ಇಲ್ಲಿ ಆ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸಲ್ಲಿ ನಿಮಗೆ ನೋಡಿ ಒಂದು 3 ಅಂಕದ ಪ್ರಶ್ನೆ ಮಾತ್ರ ಕೇಳ್ತೀನಿ ಅಂತ ಹೇಳಿದರು. ಸೊ ಅದು ನಿಮ್ಗೇನು ಅರ್ಥ ಆಗುತ್ತೆ? 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ನೀವು ಕಾನ್ಸಂಟ್ರೇಟ್ ಮಾಡೋದು ನೆಸೆಸಿಟಿ ಇರಲ್ಲ. ಇಲ್ಲಿ 3 ಅಂಕ ಅಂತ ಏನಂತಿದ್ದಾರೆ, ಇದು ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟು. ಅರ್ಥ ಆಯ್ತಾ ಮಕ್ಕಳ? ಸಿಮಿಲರ್ಲಿ ಎಲಿಕ್ಸರ್ ಆಫ್ ಲೈಫಲ್ಲಿ 4 ಅಂಕದ ಪ್ರಶ್ನೆ ಇದೆ. ಸೊ ನೀವು ಈ ಚಿಕ್ಕ ಪುಟ್ಟ ಪ್ರಶ್ನೆಗಳಿದೆಯಲ್ಲ, ಅದು ಎಲ್ಲಿಂದ ಫ್ಲೋ ಆಗ್ತಿದ್ದು ನೀರು ಅಂತ, ಅದೆಲ್ಲ ಬೇಕಾಗಿಲ್ಲ ನಮಗೆ ಅಲ್ವಾ. 4 ಅಂಕದ ಪ್ರಶ್ನೆಗೆ ಮಾತ್ರ ನೀವು ಇಲ್ಲಿಂದ ಪ್ರಿಪೇರ್ ಆಗಬೇಕು. ಓಕೆ, ಸೊ ಇದೇ ರೀತಿಯಾಗಿ ಪ್ರತಿ ಚಾಪ್ಟರು ಪ್ರತಿ ಒಂದು ಇದರಲ್ಲೂ ನಿಮಗೆ ಸಿಗತ್ತೆ. I would urge you to go download this particular document and look at them. ನನಗೆ ಕೇಳಿದರೆ ಇದೆಲ್ಲದ್ರದ್ದು ಒಂದು ಪ್ರಿಂಟೌಟ್ ತಂದು ಒಂದು ಬುಕ್ಕಲ್ಲೋ ಅಥವಾ ಒಂದು ಫೈಲಲ್ಲೋ ಹಾಕಿಟ್ಕೊಳ್ಳಿ, ಓದೋವಾಗ ರೆಫರ್ ಮಾಡಿ. ಇವಾಗ ನೋಡಿ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸಿಂದ 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಓಕೆ, ಸಿಮಿಲರ್ಲಿ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸಿಂದ ನಿಮಗೆ ಟೋಟಲ್ ಆಗಿ 3 ಪ್ರಶ್ನೆ ಕೇಳ್ತಾರೆ. ಟೋಟಲ್ ಮಾರ್ಕ್ಸ್ ಎಷ್ಟು? 1 ಮಾರ್ಕ್, 1 ಮಾರ್ಕ್ ಪ್ರಶ್ನೆ 1, 2 ಮಾರ್ಕ್ ಪ್ರಶ್ನೆ 1, 3 ಮಾರ್ಕ್ ಪ್ರಶ್ನೆ 1. ಸೊ ಈ ರೀತಿಯಾಗೇನೆ ಮಕ್ಕಳ ನೀವು ಕೂಡ ಬ್ಲೂ ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ. ಗೊತ್ತು ತಾನೇ? ಇವಾಗ ನಾನು ಹೇಳಿದ ಪ್ರಾಸೆಸ್ ಎಲ್ಲ ಅರ್ಥ ಆಯಿತು ತಾನೇ? ಕೆಳಗಡೆ ಎಸ್ ಮ್ಯಾಮ್ ಅಂತ ಹಾಕಿ ನಿಮ್ಮ ಬ್ಲೂ ಪ್ರಿಂಟ್ ರಿಲೀಸ್ ಆಗಿದ ತಕ್ಷಣ ನಾನೇ ಪದ್ಮಶ್ರೀ ಮ್ಯಾಮೇ ಇನ್ನೊಂದು ಕ್ಲಾಸ್ನ ಮಾಡಿ ಹಾಕ್ತೀನಿ. ಬಟ್ ಈ ಬ್ಲೂ ಪ್ರಿಂಟ್ನ ಕೂಡ ನೀನು ರೆಫರ್ ಮಾಡಿಕೊಂಡ್ರೆ ಮೋರ್ ದೆನ್ ಎನಫ್. ಓಕೆ ಪುಟ್ಟ? ಸೊ ಅದ್ರ ಜೊತೆಗೆ ಈ ಒಂದು ಕ್ಲಾಸನ್ನ ಅಂತ್ಯಕ್ಕೆ ಬಂದಿದ್ದೀವಿ ನಾವು. ಬ್ಲೂ ಪ್ರಿಂಟ್ನ ಹೆಂಗೆ ಆಕ್ಸೆಸ್ ಮಾಡಬೇಕು ಮತ್ತು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬ್ಲೂ ಪ್ರಿಂಟ್ನ ಅರ್ಥ ಮಾಡಿಕೊಂಡು ಲೆಸನ್ಸ್ನ ಕರೆಕ್ಟಾಗಿ ಕಲೀರಿ. ಇವಾಗ 3 ಅಂಕದ ಪ್ರಶ್ನೆ ಮಾತ್ರ ಬಂದರೆ ಆ ಚಾಪ್ಟ್ರಿಂದ ಯು ವಿಲ್ ನಾಟ್ ಹ್ಯಾವ್ ಟು ಸ್ಟಡಿ ಫಾರ್ 1 ಮಾರ್ಕರ್ ಆ್ಯಂಡ್ 2 ಮಾರ್ಕರ್. ಸೊ ಕೀಪ್ ದಿಸ್ ಇನ್ ಮೈಂಡ್ ವೈಲ್ ಯು ಆರ್ ಸ್ಟಡಿಂಗ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಮಕ್ಕಳ. ಇನ್ನೊಂದು ನಿಮಗೆ ಈ ಒಂದು ಬ್ಲೂ ಪ್ರಿಂಟ್ಸ್ ಇನ್ನು ಲಿಂಕ್ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ಬ್ಲೂ ಪ್ರಿಂಟ್ ಅಂತ ಕಾಮೆಂಟ್ ಮಾಡಿ, ಅಥವಾ ಬೆಸ್ಟ್ ಏನು ಮಾಡಿ ಅಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಪಿನ್ಡ್ ಕಾಮೆಂಟಲ್ಲಿ ನಾವು ಆ ಒಂದು ಲಿಂಕ್ನ ಹಾಕಿ ಕೊಟ್ಟಿರ್ತೀವಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ ಆಯಿತಾ ಮಕ್ಕಳ.
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ ಲಿಂಕು, ಮತ್ತು ಪಿನ್ಡ್ ಕಾಮೆಂಟಲ್ಲೂ ಲಿಂಕ್ ಸಿಗುತ್ತೆ ನಿಮಗೆ. ಅದನ್ನು ನೋಡಿಕೊಂಡು ಸೂಪರಾಗಿ ಮಾಡ್ಕೊಳ್ಳಿ. ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ, ಆ ಪೇಜನ್ನು ಫಿಲ್ ಮಾಡಿದ್ರೆ ನಿಮಗೆ ಆ ಲಿಂಕು ಸಿಗುತ್ತೆ. ಓಕೆನಾ? ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಫಿಲ್ ಮಾಡಿಬಿಟ್ಟು ಬ್ಲೂ ಪ್ರಿಂಟ್ ಲಿಂಕ್ ಇಸ್ಕೊಳ್ಳಿ. ಓಕೆನಾ ಮಕ್ಕಳ? ಅದ್ರ ಜೊತೆಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ. ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.